ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಮಧ್ಯಾಹ್ನದ ಸಮಯ ಗಡಿಬಿಡಿಯಿಂದ ಅಡುಗೆ ಮಾಡ್ತಾ ಇದ್ದೀನಿ. ಯಾಕಂದರೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಿತ್ತು, ಸ್ಕ್ಯಾನಿಂಗ್ ಇತ್ತು, ಅನಾಮಲಿ ಸ್ಕ್ಯಾನಿಂಗು. ಎಷ್ಟು ಬೇಗ 5ನೇ ತಿಂಗಳು ಮುಗೀತಾ ಬಂತು ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ 3 ಮಂತ್ಸ್ವರೆಗೂ ಯಾವಾಗ ಕಳೆಯುತ್ತೋ ಅಂತ ಅನಿಸಿತ್ತು. ಬಟ್ ಅದಾದಮೇಲೆ ಬೇಗ ಬೇಗ ಟೈಮು ಕಳೀತಾ ಬಂತು. ಹಾಗಾಗಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಹೋಗಬೇಕಿತ್ತು. 2:10 ಅಪಾಯಿಂಟ್ಮೆಂಟು. 1 ಗಂಟೆ ಒಳಗಡೆ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಬೆಳಗ್ಗೆ ತಿಂಡಿ, ಮನೆ ಕೆಲಸ, ನಂತರ ಅಡುಗೆ, ತುಂಬಾ ಕೆಲಸ ಇರುತ್ತೆ. ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಅವತ್ತು ಇಡೀ ದಿನ ಬೇಕು. ಹಾಗಾಗಿ ನಾನು ಸಿಂಪಲ್ಲಾಗಿ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಮತ್ತು ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಹುಣಸೆ ಹಣ್ಣಿನ ರಸ ಹಾಕೋಣ ಅಂತ ಹುಣಸೆ ಹಣ್ಣು ನೆನೆಸ್ಕೊಳ್ಳೋಕ್ಕೆ ಮರ್ತೋಗಿತ್ತು. ಕೊನೆಯದಾಗಿ ನೆನೆಸ್ಕೊಂಡಿದ್ದೆ. ಬೇಳೆ ತರಕಾರಿನೆಲ್ಲ ಬೇಯಿಸಿ ನಂತರ ಅಕ್ಕಿ ಹಾಕಿ ಬೇಯಿಸ್ಕೊಂಡು ಅದಕ್ಕೆ ಹುಳಿಗೆ ಹುಣಸೆ ಹಣ್ಣು ರಸ ಹಾಕಿದ್ದೀನಿ. ಮತ್ತು ಬಿಸಿಬೇಳೆಬಾತ್ ಪೌಡ್ರು, ಹಾಗೆ ತುಪ್ಪದಲ್ಲಿ ಒಗ್ಗರಣೆ, ಶೇಂಗಾ ಎಲ್ಲ ಹಾಕಿ ಹಿಂಗೆಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಕೂಡ ಸೇರಿಸಿದ್ದೆ. ಖಾರದ ಪುಡಿ ಎಲ್ಲ ತುಂಬ ಚೆನ್ನಾಗಾಗಿತ್ತು, ಆದರೆ ತುಂಬ ಬಿಸಿಯಾಗಿತ್ತು. ಹಾಗೆ ನನಗಂಗೆ ಡ್ಯಾನ್ಸ್ ಕ್ಲಾಸು ಇತ್ತು. ಅಚ್ಯುತವರು ಅವಳನ್ನ ವಾಪಸ್ ಕರ್ಕೊಂಬರೋದಕ್ಕೆ ಹೋಗಿದ್ದರು. ಇವತ್ತು ಬರೀ 1 ತಾಸಾಯಿತು, ಯಾಕಂದರೆ ನಮಗೆ ಬೇಗ ಹೋಗಬೇಕಿತ್ತಲ್ಲ. ಅದಕ್ಕೋಸ್ಕರ ಅವಳನ್ನು ಕೂಡ ಮ್ಯಾಮ್ ಹತ್ರ ಹೇಳಿ ಬೇಗ ಕರ್ಕೊಂಬಂದರು. ನಮ್ಮಲ್ಲಿ ಸ್ಕ್ಯಾನ್ ದಿನ ಅಂತೂ ಸ್ವಲ್ಪ ಭಯನೇ ಆಗ್ತಾ ಇರುತ್ತೆ. ಯಾಕಂದರೆ ದೊಡ್ಡ ಸ್ಕ್ಯಾನ್ ಅಲ್ವಾ, ಇದರಲ್ಲೆಲ್ಲ ಗೊತ್ತಾಗೋದು ಬೇಬಿ ಹೇಗಿದೆ ಏನು ಅಂತ. ದೇವರೇ ಎಲ್ಲ ಸರಿ ಇದ್ದರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದೆ. ಮತ್ತು 1 ದಿನವೇ ಬೇಕು, ಒಂದೇ ಸಲ ಸ್ಕ್ಯಾನಿಂಗ್ ಆಗಿಬಿಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬೇಬಿ ಪ್ರತಿಯೊಂದು ಬಾಡಿ ಪಾರ್ಟೆಲ್ಲ ಕಾಣಬೇಕು. ಅವರಿಗೆ ಕರೆಕ್ಟಾದರೆ ಮಾತ್ರ ಸ್ಕ್ಯಾನ್ ಡನ್ ಅಂತ ಹೇಳ್ತಾರೆ, ಇಲ್ಲಾಂದರೆ ಮತ್ತೆ ಮತ್ತೆ ಸ್ಕ್ಯಾನಿಗೆ ಕರೀತಾ ಇರ್ತಾರೆ. ಸೊ ಹೀಗೆಲ್ಲ ಇರುತ್ತೆ. ಅನಗ ಕೂಡ ವಾಪಸ್ ಬಂದಳು. ಇವಾಗ ಬಿಸಿಯಾಗಿ, ಬಿಸಿ ಎಷ್ಟಿತ್ತು ಅಂದರೆ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಯಾಗಿತ್ತು. ನಿಧಾನಕ್ಕೆ ತಿಂದ್ವಿ. ಹೊಟ್ಟೆ ಬೇರೆ ಹಸಿತಾಯಿತ್ತು. ಗಡಿಬಿಡಿಯಲ್ಲಿ ತಿಂದರೆ ಆಗಲ್ಲ, 1 ಗಂಟೆ ಒಳಗಡೆ ಹೊರಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಆದರೂ ನಮಗೆ ಇದು ಬಿಸಿಯಾಗಿತ್ತಲ್ಲ, ಇದು ತಿನ್ನೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಆಮೇಲೆ ನಾವೆಲ್ಲರೂ ರೆಡಿಯಾಗಿ ಇವಾಗ ಹೊರಟ್ವಿ. ಸುಮಾರು 1:15 ಮೇಲೆ ಆಗಿತ್ತು. ಯಾಕಂದರೆ ನಾವು ಇವಾಗ ಹೋಗ್ತಾ ಇರೋದು ವರ್ತೂರು ಬ್ರಾಂಚ್ಗೆ. ವರ್ತೂರು ಸ್ವಲ್ಪ ದೂರ ಆಗುತ್ತೆ, ಯಾಕಂದರೆ ನಮ್ಮ ಡಾಕ್ಟ್ರು ಅಲ್ಲಿ ಹೋಗಿರೋದ್ರಿಂದ ನಮ್ಗೆ ಅವರೇ ಬೇಕಿತ್ತು. ಅದಕ್ಕೋಸ್ಕರ ನಾವು ಅಲ್ಲೇ ಹೋಗ್ತಾ ಇದ್ದೀವಿ. ಎಲ್ಲ ವೈಟ್ ಫೀಲ್ಡಲ್ಲೇ ಇರೋ Cloud9 ಆದರೆ ಇನ್ನೊಂದು ಸ್ವಲ್ಪ ಹತ್ತಿರ ಆಗ್ತಾಯಿತ್ತು. ಯಾಕಂದರೆ ನಮಗಲ್ಲಿ ಹೋಪ್ ಫಾರ್ಮ್ ಸಿಗ್ನಲ್ ಸಿಗುತ್ತೆ, ಅಲ್ಲೇ ಜಾಸ್ತಿ ಟೈಮ್ ಹೋಗೋದು. ಅಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇರುತ್ತೆ. ಅಟ್ಲೀಸ್ಟ್ ನಾವು ಒಂದು 5ರಿಂದ 10 ನಿಮಿಷ ಆದರೂ ಒಂದೊಂದು ಸಲ ನಿಲ್ಲಬೇಕಾಗತ್ತೆ. ಎಷ್ಟು ಸಲ ಸಿಗ್ನಲ್ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. 3 ಸಲ ಅಂತೂ ಸಿಗ್ನಲ್ ಸಿಗುತ್ತೆ. ಒಂದೇ ಸಲ ಎಲ್ಲ ಪಾಸ್ ಆಗೋಕ್ಕಾಗಲ್ಲ ಅಲ್ಲಿ. ಸೊ ಈ ಕಡೆಯವ್ರಿಗೆ ಗೊತ್ತಿರುತ್ತೆ ಯಾವ ಥರ ಜಾಮ್ ಅಂತ. ಇದು ಹೋಪ್ ಫಾರ್ಮ್ ಸರ್ಕಲ್ಲು. ಸೊ ನಾವು ಕೂಡ ಅಲ್ಲೇ ನಿಲ್ಲಿಸ್ಕೊಂಡಿದ್ವಿ, ಸ್ವಲ್ಪ ಹಿಂದಿಂದನೇ ನಿಂತ್ಕೊಂಡಿದ್ವಿ. ಎಷ್ಟೇ ನಾವು ವೀಕೆಂಡಲ್ಲಿ, ಎಷ್ಟೇ ಮಧ್ಯಾಹ್ನದ ಟೈಮು ಕಡಿಮೆ ಇರುತ್ತೆ ಟ್ರಾಫಿಕ್ಕು ಅಂತ ಅಂದ್ಕೊಂಡ್ರು ಕೂಡ ನಮ್ಮ ಥರನೇ ಪ್ಲ್ಯಾನ್ ಮಾಡಿಕೊಂಡು ಎಷ್ಟೋ ಜನ ಹೋಗಿರ್ತಾರೆ. ಇವಾಗ ಟ್ರಾಫಿಕ್ ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡು ಹೋಗಿರ್ತಾರೆ. ಸೊ ಹಾಗೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಬಿಟ್ಟು ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಅಂತೂ ನಾವು ಆನ್ ಟೈಮ್ ಬಂದ್ವಿ. ಸುಮಾರು 2:05 ಒಳಗಡೆ ನಾವು ಹಾಸ್ಪಿಟ್ಲಿಗೆ ಬಂದು ರೀಚ್ ಆದ್ವಿ. ಅಷ್ಟರೊಳಗಡೆ ನಮ್ಗೆ ಕಾಲ್ ಬಂದಿತ್ತು, ನಿಮ್ಮದು ಅಪಾಯಿಂಟ್ಮೆಂಟ್ ಇದೆ, ಬರ್ತಾ ಇದ್ದೀರಾ ಏನು ಅಂತೇಳಿ. ಆದರೆ ನಾವು ತೊಗೊಂಡಿರೋ ಅಪಾಯಿಂಟ್ಮೆಂಟ್ ಟೈಮ್ಗೆಲ್ಲ ಸ್ಕ್ಯಾನಿಂಗ್ ಕರೆಯಲ್ಲ, ಯಾಕಂದರೆ ಅದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಒಬ್ಬರಿಗೆ ಒಂದು ಸಲ ಮಾಡಿದ್ಮೇಲೆ ಒಂದೊಂದು ಸಲ ಟೈಮ್ ಜಾಸ್ತಿ ತೊಗೊಳುತ್ತೆ, ಮತ್ತೊಂದು ಸಲ ಬರೋಕ್ಕೆ ಹೇಳ್ತಾರೆ. ಸೊ ಅದು ಸ್ಕ್ಯಾನಿಂಗ್ ಎಕ್ಸಾಕ್ಟ್ ನಮ್ಮ ಅಪಾಯಿಂಟ್ಮೆಂಟ್ ಟೈಮ್ಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮಗೊಂದು ಮತ್ತೊಂದು 3/4 ತಾಸು ನಾವು ಹಾಗೆ ಕುತ್ಕೊಂಡಿದ್ವಿ. ಆ ನಂತರ ಕರೆದಿದ್ರು. ಆ್ಯಕ್ಚುಲಿ ನಾನೇ ಫಸ್ಟ್ ತೊಗೊಂಡಿದ್ದೆ ಮಧ್ಯಾಹ್ನ ಮೇಲೆ. ಆದರೂ ಅದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಅನಗಂಗಲ್ಲೆಲ್ಲೋ ಬಲೂನ್ ಸಿಕ್ತು. ಅಂದರೆ ಅಲ್ಲಿ ಡೆಲಿವರಿ ಆದವ್ರಿಗೆ ಬಲೂನ್ ಊದಿಸಿ ಡೆಕೋರೇಷನ್ ಮಾಡೋದಕ್ಕೆ ಬಲೂನ್ ಊದಿಸಿರ್ತಾರೆ. ಈ ಮಕ್ಕಳು ನೋಡಿದಾಗ ಅವ್ರಿಗೆ ಒಂದೊಂದು ಕೊಡ್ತಾರೆ. ಇವಳು ಯಾವಾಗಲೂ ಪಿಂಕೇ ತಗೊಳ್ಳೋದು. ಸೊ ಹಾಗೆ ಯಾರಾದರೂ ಬೇರೆ ಮಕ್ಕಳು ಇರ್ತಾರ ಅಂತ ಕಾಯ್ತಾ ಇರ್ತಾಳೆ. ನಂತರ ಅವ್ರ ಜೊತೆ ಸೇರಿಕೊಂಡು ಆಟ ಆಡೋದು. ಯಾಕಂದರೆ ಒಂದು 2-3 ತಾಸಂತೂ ಆಗಿರುತ್ತೆ ನಾವಿಲ್ಲಿ ಹೋದಾಗ. ಅವ್ರಿಗೆ ಬೇಜಾರಾಗುತ್ತೆ. ಹಾಗೆ ಅಲ್ಲಿ ತಿಂಡಿ ಎಲ್ಲ ಇಟ್ಟಿರ್ತಾರೆ. ಅದನ್ನು ನೋಡಿದ್ಮೇಲಂತೂ ಅದು ಬೇಕು ಇದು ಬೇಕು ಅಂತ ಹೇಳೋಕ್ಕೆ ಶುರು ಮಾಡೇ ಬಿಡ್ತಾಳೆ. ಸೊ ನಾವು ಕೂತಲ್ಲೇ ಕಾಣಿಸ್ತಾ ಇರುತ್ತಲ್ವ, ಹಾಗಾಗಿ. ಮತ್ತು ಒಂದು ಸಲ ಸ್ಕ್ಯಾನಿಂಗ್ ಹೋಗಿ ಬಂದೆ.
ಬೇಬಿ ಉಲ್ಟಾ ಮಲ್ಕೊಂಡಿದ್ದೆ, ಕಾಣಿಸ್ತಾ ಇಲ್ಲ ಅಂತ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಆಮೇಲೆ ನಾನು ವಾಕ್ ಮಾಡೋದಕ್ಕೆ ಶುರು ಮಾಡಿದೆ. ಮತ್ತು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೆ, ಇವತ್ತೇ ಸ್ಕ್ಯಾನಿಂಗ್ ಆಗ್ಲಪ್ಪ ದೇವರೇ, ಬೇಬಿ ಪೊಸಿಷನ್ ಚೇಂಜ್ ಮಾಡಲಿ ಅಂತ. ಆನಂತರ ನನ್ನ ಸ್ಕ್ಯಾನಿಂಗ್ ಆಯಿತು. ಸ್ಕ್ಯಾನಿಂಗ್ ಆದಮೇಲೆ ಡಾಕ್ಟ್ರಿಗೆ ತೋರಿಸ್ಬೇಕಿತ್ತು. ವೆಯ್ಟ್ ಎಲ್ಲ ಚೆಕ್ ಮಾಡೋಕ್ಕೆ ಹೋಗಿದ್ದೆ, ಬಿ ಪಿ ಎಲ್ಲ ಚೆಕ್ ಮಾಡ್ತಾರೆ. ಸೊ ಏನಾಯಿತು ಸ್ಕ್ಯಾನಿಂಗ್ ಕತೆ ಅನ್ನೋದನ್ನು ನಾನು ಈ ವಿಡಿಯೋ ಎಂಡಲ್ಲಿ ಹೇಳಿದ್ದೀನಿ. ಅನಾಮಲಿ ಸ್ಕ್ಯಾನ್ ಆಯಿತು ಇವಾಗ. ಸೊ ಎಲ್ಲ ನಾರ್ಮಲ್ ಬಂತು. ಒಂದು ಸಲ ಏನೂ ತೋರಿಸ್ತಾ ಇರಲಿಲ್ಲ ಅಂತ ಹೇಳಿದರು. ಆನಂತರ ಸ್ವಲ್ಪ ಹೊತ್ತು ವಾಕ್ ಮಾಡಿದೆ. ಹಾಗೆ ಇವಾಗ ಸ್ಕ್ಯಾನಿಂಗ್ ಎಲ್ಲ ಆಯಿತು. ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಅನಾಗ ಅವಾಗಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ. ಬೋರ್ ಆಗಿಬಿಡುತ್ತೆ. ಇವಾಗ ಜನ ಎಲ್ಲ ಕಡಿಮೆ ಆದರು. ಮಳೆ 5 ಗಂಟೆ ಜೋರು ಮಳೆ ಬರ್ತಾ ಇದೆ. ಅಲ್ಲ ಸ್ವಲ್ಪ ಕಡಿಮೆ ಆಯಿತು, ಬಟ್ ಮಳೆ ಬರ್ತಾನೇ ಇದೆ. ಇವತ್ತೇ ಇಷ್ಟೊಂದು ಮಳೆ. ಹಬ್ಬ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಕಾರ್ ಹತ್ತು ಕುತ್ಕೊಂಡಿದ್ದೀವಿ. ಇಲ್ಲೊಂದು ನಮ್ಗೆ ಶಾಕ್ ಕಾದಿತ್ತು. ಯಾಕಂದರೆ ಮಳೆ ಬರ್ತಾನೆ ಇತ್ತು, ತುಂಬ ಜೋರಾಗಲ್ಲದೆ ಇದ್ದರೂ ಕೂಡ ಮಳೆ ಹನಿ ಬೀಳ್ತಾನೆ ಇತ್ತು. ನಮ್ಮ ಕಾರಿನ ಫ್ರಂಟ್ ವೈಪರು ವರ್ಕ್ ಆಗ್ತಾನೆ ಇರಲಿಲ್ಲ. ಸೊ ಮಳೆ ಬರ್ತಾ ಇದ್ದರೆ ಈಗ ಕಷ್ಟ ಆಗುತ್ತಲ್ವ, ಇನ್ನೂ ಸುಮಾರು ದೂರ ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಗ್ಲಾಸ್ ಕ್ಲಿಯರ್ ಇಲ್ಲ ಅಂದರೆ ಕಾರ್ ಡ್ರೈವ್ ಮಾಡೋದು ತುಂಬಾ ಕಷ್ಟ. ಒಂದ್ಸಲ ಯೋಚನೆ ಮಾಡಿದ್ವಿ, ಪರವಾಗಿಲ್ಲ ಹೆಂಗಾದರೂ ಕಾರ್ ಬಿಟ್ಕೊಂಡು ನಡೆದ್ಬಿಡೋಣ ಅಂತ. ಆದರೆ ನನಗೆ ಸ್ವಲ್ಪ ಭಯ ಆಯಿತು, ಬೇಡ ರೀ ಅಂತ ಹೇಳಿದೆ. ಆಮೇಲೆ ಅಚ್ಚುತ್ತವರು, ಹೌದು ನಾವು ಸೇಫಾಗಿ ಹೋಗಿ ಮುಟ್ಟೋದು ಮುಖ್ಯ, ಇನ್ನೂ ನಮ್ಗೆ ಈ ಟ್ರಾಫಿಕ್ ಜಾಮ್ನಲ್ಲಿ 1-1.5 ತಾಸು ಬೇಕು. ಅಷ್ಟೊತ್ತೊಳಗಡೆ ಮಳೆ ಪೂರ್ತಿ ಕಡಿಮೆ ಆದರೆ ಓಕೆ, ಮಳೆ ಹನಿ ಬೀಳ್ತಾನೆ ಇದ್ದರೆ ಫ್ರಂಟ್ ಗ್ಲಾಸಲ್ಲಿ ಏನೂ ಕಾಣದೇ ಇದ್ದರೆ ಡೇಂಜರು, ಬೇಡ ಅಂತ ಅವರು ಕೂಡ ಹೇಳಿದ್ರು. ಸೊ ನಾವು ಗಡಿಬಿಡಿ ಮಾಡಲಿಲ್ಲ. ಇಟ್ಸ್ ಓಕೆ, ನಾವು ಅಲ್ಲೇ ಕಾರ್ ಇಟ್ಟು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗೋಣ ಅಂತ ಕಾರನ್ನು ಅವರಿಗೆ ಕೊಟ್ಟು, ಅಂದರೆ ಇಟ್ಕೊಳ್ತಾರೆ ಕಾರು, ಏನು ಪ್ರಾಬ್ಲಮ್ ಇಲ್ಲ. ಹಾಸ್ಪಿಟ್ಲಲ್ಲೇ ಇಟ್ಟು ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಹೋದ್ವಿ. ಒಂದ್ಸಲ ಅಂದ್ಕೊಂಡಿದ್ವಿ ಮಳೆ ಇನ್ನೇನು ಕಡಿಮೆ ಆಗುತ್ತೆ ಅಂತ, ಬಟ್ ಮನೆವರೆಗೆ ಬರೋವರೆಗೂ ಕೂಡ ಒಂದು ಸಲ ಮಾತ್ರ ಕಡಿಮೆ ಆಗ್ತಾಯಿತ್ತು, ಮತ್ತು ಫುಲ್ ಬರ್ತಾಯಿತ್ತು. ನಾವು ಸಪೋಸ್ ಕಾರ್ ತೊಗೊಂಬಂದಿದ್ರೆ ನಮಗೆ ತುಂಬಾ ಕಷ್ಟ ಆಗ್ತಿತ್ತು. ನೀರು ನೋಡಿ ಎಷ್ಟು ಸೇರಿಕೊಂಡಿದೆ ಅಂತ, ಕೆರೆ ಥರ ಕಾಣಿಸ್ತಾಯಿತ್ತು. ಸೊ ನಾವು ಅಂದರೆ ನಮ್ಮದು ಒಳ್ಳೆ ಡಿಸಿಷನ್ ಅಂತ ನಮ್ಗೆ ಅನ್ನಿಸ್ತು. ಕೆಲವು ಸಲ ನಾವು ಗಡಿಬಿಡಿ ಮಾಡಬಾರ್ದು, ಲೇಟ್ ಆದರೂ ಓಕೆ, ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚಾದರೂ ಓಕೆ, ಏನು ಮಾಡೋಕ್ಕಾಗಲ್ಲ. ಸೇಫ್ಟಿಯಾಗಿ ಹೋಗಿ ಮನೆಗೆ ಹೋಗಿ ತಲುಪೋದು ಮುಖ್ಯ ಅಲ್ವಾ. ಮಧ್ಯದಲ್ಲಿ ತುಂಬ ಜೋರಾಗಿನೇ ಮಳೆ ಬರ್ತಾಯಿತ್ತು. ಆವಾಗ ನಾವು ಕಾರ್ ನಿಲ್ಲಿಸ್ಕೊಂಡು ಬಟ್ಟೆಲಿ ಒರೆಸ್ಕೊಳ್ಳೋಕ್ಕೂ ಆಗಲ್ಲ. ಟ್ರಾಫಿಕ್ ಜಾಮ್ನಲ್ಲಿ 1 ಸೆಕೆಂಡ್ ನಿಲ್ಲಿಸಿದ್ರು ಕೂಡ ಎಲ್ಲ ಜಾಮ್ ಆಗಿಬಿಡುತ್ತೆ. ಸೊ ಈ ಥರ ಆಯಿತು ನಮಗೆ ಈ ಸಲ ಬರುವಾಗ. ಅವ್ರು ನೆಕ್ಸ್ಟ್ ಡೇ ಹೋಗಿ ಅಚ್ಚುತ್ತವರು ಕಾರ್ ತೊಗೊಂಬಂದರು, ಏನೂ ಪ್ರಾಬ್ಲಮ್ ಆಗಿಲ್ಲ. ಹಾಗೆ ಮನೆಗೆ ಬಂದಮೇಲೆ ಮತ್ತೆ ಅಡುಗೆ ತಯಾರಿ ಶುರು ಮಾಡಿಕೊಂಡೆ. ರಾತ್ರಿ ಸಜ್ಜೆ ರೊಟ್ಟಿ ಮಾಡೋಣ ಅಂತ ಹಿಟ್ಟು ತರಿಸ್ಕೊಂಡಿದ್ದೆ. ಎಷ್ಟೇ ಸುಸ್ತಾಗಲಿ ನಾವು ನಮ್ಗೆ ಹೊಟ್ಟೆಗೆ ಬೇಕು ಅಂದರೆ ಅಡುಗೆ ಮಾಡಿಕೊಳ್ಳೇಬೇಕು. ತುಂಬ ಸುಸ್ತಂತ ಅನ್ನಿಸ್ತಾ ಇತ್ತು. ಹಾಗೆ ಓನರ್ ಅಂಕಲು ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಎಲ್ಲ ಕುಟ್ಕಳಿಸಿದ್ರು. ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ರೊಟ್ಟಿ ಮತ್ತು ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ. ಹೆಸರುಬೇಳೆ ಎಲ್ಲ ಹಾಕಿ ಪಲ್ಯ ಮಾಡಿದ್ದೆ. ಹಾಗೆ ಸಜ್ಜೆ ರೊಟ್ಟಿ ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ಚೆನ್ನಾಗೇ ಬಂದಿತ್ತು, ಅಷ್ಟೇನು ಹರಿತಾ ಇರಲಿಲ್ಲ. ಅದೇನೋ ಡಿಫ್ರೆಂಟ್ ಹಿಟ್ಟು ಅಂತ ಹೇಳ್ತಿದ್ರಪ್ಪ, ಜಸ್ಟ್ ಲೈಕ್ ವೀಟ್ ರೊಟ್ಟಿ ಮಾಡೋ ಥರನೇ ಅಂತ ಬರ್ಕೊಂಡಿತ್ತು ಅದ್ರ ಮೇಲೆ. ಅಷ್ಟೊಂದು ತೆಳ್ಳಗೇನು ಮಾಡೋಕ್ಕೆ ಬಂದಿಲ್ಲ, ಬಟ್ ಓಕೆ. ಪಲ್ಯ, ರೊಟ್ಟಿ ಮತ್ತು ಮಧ್ಯಾಹ್ನ ಮಾಡಿದ ಬಿಸಿಬೇಳೆ ಬಾತ್ ಸ್ವಲ್ಪ ಇತ್ತು. ಇಷ್ಟು ಹಾಕ್ಕೊಂಡು ರಾತ್ರಿ ಊಟ ಮಾಡಿದ್ವಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಫೈನಲಿ ನನ್ನ ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಕೈಯಲ್ಲಿದೆ. ನಾನೇನಾಯಿತು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಈ ಸ್ಕ್ಯಾನು ತುಂಬಾ ಇಂಪಾರ್ಟೆಂಟ್, ಎಲ್ರಿಗೂ ಗೊತ್ತಿರುತ್ತೆ. ಇದರಲ್ಲೇ ಗೊತ್ತಾಗೋದು ಬೇಬಿ ಹೇಗಿದೆ ಎಲ್ಲ, ಅಂದರೆ ಬಾಡಿ ಪಾರ್ಟ್ಸ್ ಎಲ್ಲ ಬಂದಿದೆಯಾ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಸೊ ಮಗುಗೆ ಎಲ್ಲ ಡೆವಲಪ್ ಆಗಿದೆಯಾ ಎಲ್ಲ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಒಂದು ಸ್ಕ್ಯಾನಿಂಗ್ ಯಾರು ಕೂಡ ಸ್ಕಿಪ್ ಮಾಡಬಾರ್ದು. ಹಿಂದಿನ ಪ್ರೆಗ್ನೆನ್ಸಿಯಲ್ಲಿ ನನಗೆ ಏನಾಗಿತ್ತು ಅಂದರೆ ಅನಾಮಲಿ ಸ್ಕ್ಯಾನ್ ಮಾಡಿಸೋದಕ್ಕೆ ತುಂಬ ಟೈಮ್ ತೊಗೊಂಡಿತ್ತು. ಮಗು ಫೇಸ್ ಎಲ್ಲ ಕಾಣಿಸ್ತಾ ಇರಲಿಲ್ಲ, ಪೊಸಿಷನ್ ಚೇಂಜ್ ಮಾಡ್ತಾ ಇರಲಿಲ್ಲ.
ಸೊ ಹಾಗಾಗಿ ನಾವು 2 ದಿನ ಹೋಗಿದ್ವಿ. ಫಸ್ಟ್ ಡೇ ಬೆಳಗ್ಗೆ ಹೋಗಿ ಸ್ಕ್ಯಾನ್ ಮಾಡಿ ನೋಡಿದ್ರು, ಆಗಿಲ್ಲ, ಫೇಸ್ ಕಾಣಿಸ್ತಾ ಇಲ್ಲ. ಆನಂತರ ವಾಕ್ ಮಾಡಿ ಲೆಫ್ಟ್ ಸೈಡಲ್ಲಿ ಮಲ್ಕೊಳ್ಳಿ ಹೇಳಿದ್ರು. ಆನಂತರ ಸ್ಕ್ಯಾನ್ ಮಾಡಿದ್ರು. ಅವತ್ತು ಸಂಜೆವರೆಗೂ ಕೂಡ ಆಗಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋದ್ವಿ, ಅವಾಗಲೂ ಮಾಡಿದ್ರು ಆಗಿರಲಿಲ್ಲ. ಈವ್ನಿಂಗ್ ಆಯಿತು ನಮ್ಮದು. ಸೊ ಅಷ್ಟು ಸಲ ಸ್ಕ್ಯಾನಿಂಗ್ ಮಾಡಿದ್ವಿ ಈ ಒಂದು ಎನಾಮಲ್ ಸ್ಕ್ಯಾನಲ್ಲಿ. ಸೊ ಹಾಗಾಗಿ ನಂಗೆ ಭಯ ಇತ್ತು, ಈ ಸಲ ಹೇಗಾಗುತ್ತೋ ಏನು. ಪದೇ ಪದೇ 2-3 ಸಲ ಹಾಸ್ಪಿಟ್ಲಿಗೆ ಹೋಗೋದು ಕೂಡ ಸುಲಭ ಇಲ್ಲ. ಎಲ್ಲ ಮನೆ ಕೆಲಸ ಮಾಡಿ, ಅಡುಗೆ ಮಾಡಿ, ಮಗಳನ್ನ ರೆಡಿ ಮಾಡಿಕೊಂಡು ಹೋಗಿ ಬಂದಮೇಲೆ ಮತ್ತೆಲ್ಲ ಕೆಲಸ ಮಾಡಿಕೊಂಡು ತುಂಬಾ ಒಂಥರ ಸುಸ್ತಾಗುತ್ತೆ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಒಂದಿನ ನಾನು ಇವತ್ತು ಆರಾಮಾಗಿದ್ದೀನಿ ಅಂತ ಅನಿಸುತ್ತೆ, ಒಂದಿನ ತುಂಬ ಸುಸ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಪದೇ ಪದೇ ಹೋಗೋದೊಂದು ಆಗದೆ ಇದ್ದರೆ ಸಾಕಪ್ಪ, ಒಂದೇ ದಿನ ಮುಗಿಸ್ಕೊಂಬಂದ್ರೆ ಸಾಕು. ಆವತ್ತಿನ ದಿನ ರಿಪೋರ್ಟ್ ಸಿಕ್ಕಿ ಅದನ್ನು ಡಾಕ್ಟ್ರಿಗೆ ತೋರಿಸ್ಬೇಕು. ಸೊ ಅದೆಲ್ಲ ಒಂದೇ ದಿನ ಮುಗಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ವೀಕೆಂಡಲ್ಲಿ. ಸೊ ಹಾಗೆ ಹೋದ್ವಿ. ಫಸ್ಟ್ ಸ್ಕ್ಯಾನಿಂಗ್ ಮಾಡಿದ್ರು. ಆಮೇಲೆ ಸ್ಕ್ಯಾನಿಂಗಲ್ಲಿ ಬೇಬಿ ಉಲ್ಟಾ ಮಲ್ಕೊಂಡಿದೆ, ಕಾಣಿಸ್ತಾ ಇಲ್ಲ ಅಂತ ಹೇಳಿದರು. ಎಲ್ಲ ಕಾಣಿಸ್ತಾ ಇಲ್ಲ. ಸೊ ಮೇ ಬಿ ಇನ್ನೊಂದು ಸಲ ಮಾಡ್ತೀನಿ, ಆದರೂ ಕೂಡ ಅಷ್ಟು ಬೇಗ ಬೇಬಿ ಪೊಸಿಷನ್ ಚೇಂಜ್ ಮಾಡುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ನೀವು ನೆಕ್ಸ್ಟ್ ಡೇ ಅಥವಾ ಡೇ ಆಫ್ಟರ್ ಟುಮಾರೋ ಬರಬೇಕಾಗ್ಬೋದು ಅಂತ ಡಾಕ್ಟ್ರ್ ಹೇಳಿದ್ರು. ಸೊ ಆವಾಗ ಯಪ್ಪ ಮತ್ತೆ ಬರಬೇಕಾ, ಮತ್ತೆ ಒಂದಿನ ಆಗುತ್ತೆ, ಹೀಗೆಲ್ಲ ಯೋಚನೆ ಮಾಡಿಕೊಂಡು ಹೊರಗಡೆ ಬಂದೆ. ಎನಿವೆ ಮತ್ತೊಂದು ಸಲ ಮಾಡ್ತೀನಿ ಅಂತ ಹೇಳಿದ್ರಲ್ವ ಸ್ಕ್ಯಾನಿಂಗು, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕರಿತೀನಿ ಅಂತ ಹೇಳಿ ನಾನೇನು ಮಾಡಿಕೊಂಡೆ ಅಂದರೆ, ಡಾಕ್ಟ್ರ್ ಏನೂ ಹೇಳಿರಲಿಲ್ಲ, ನಾನು ವಾಕ್ ಮಾಡೋದಕ್ಕೆ ಶುರು ಮಾಡಿದೆ. ಕುತ್ಕೊಂಡಿರಲಿಲ್ಲ, ಕಂಟಿನ್ಯೂಸ್ ಆಗಿ ವಾಕ್ ಮಾಡಿದೆ. ಹಾಗೆ ಒಂಚೂರು ಕೋಲ್ಡ್ ವಾಟರ್ ಕುಡಿದೆ. ಹಾಗೆ ಅನಾಗ ಕೇಕ್ ತೊಗೊಂಡಿದ್ಲು, ಒಂಚೂರು ಸ್ವೀಟ್ ತಿಂದೆ. ಎಲ್ಲೋ ಕೇಳಿದ್ದೆ ನಾನು, ಮಗು ಮೂಮೆಂಟ್ ಗೊತ್ತಾಗ್ತಾ ಇಲ್ಲ ಅಂದರೆ ಒಂಚೂರು ಕೋಲ್ಡ್ ವಾಟರ್ ಕುಡಿಬೋದು, ಇಲ್ಲ ಒಂಚೂರು ಸ್ವೀಟ್ ತಿನ್ನಿ, ಇಲ್ಲ ಲೆಫ್ಟ್ ಸೈಡಲ್ಲಿ ಮಲ್ಕೊಳ್ಳಿ, ಆನಂತರ ಕೆಲವು ಸಲ ಬೇಬಿ ಮೂಮೆಂಟ್ ಗೊತ್ತಾಗುತ್ತೆ ಅಂತ. ಸೊ ನನಗದು ಏನಾದರೂ ಬೇಬಿ ರಿಯಾಕ್ಟ್ ಮಾಡ್ಬೋದೋ ಏನೋ, ಉಲ್ಟಾ ತಿರುಗಿ ಮಲಗ್ಬೋದೋ ಏನೋ ಅಂತ ಒಂಚೂರು ಆ ಥರದ್ದು ಮಾಡಿದೆ ಅಲ್ಲೇ. ಅದಾದ್ಮೇಲೆ ವಾಕ್ ಮಾಡಿದೆ. ಹಾಗೆ ಕುತ್ಕೊಂಡು ಬೇಬಿ ಹತ್ರ ಹೊಟ್ಟೆ ಇಟ್ಕೊಂಡು ಕೇಳಿಕೊಂಡೆ, ಪ್ಲೀಸ್ ಬೇಬಿ ಕೋಆಪ್ರೇಟ್ ಮಾಡು, ಮತ್ತೆ ಬರೋಕ್ಕಾಗಲ್ಲ ಅಮ್ಮನ ಹತ್ರ, ಪ್ಲೀಸ್ ನೀನು ತಿರುಗಿ ಮಲ್ಕೊಂಬಿಡು ಅಂಥೇಳಿ ಮಗುಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಕನೆಕ್ಟಿಂಗ್ ಟು ಬೇಬಿ ಹೇಳಿ. ಸೊ ಅದೆಲ್ಲ ನಮಗೆ ಮೆಡಿಟೇಷನ್ನಲ್ಲೆಲ್ಲ ಹೇಳ್ತಾರಲ್ವ ಅನ್ಸು. ಆದರೂ ಆಗ್ಬೋದು, ಕೇಳಿಕೊಂಡೆ ಮಗು ಹತ್ರ. ಆನಂತರ ದೇವ್ರ ಹತ್ರ ಕೂಡ ಕೇಳಿಕೊಂಡೆ, ಪ್ಲೀಸ್ ನನಗೆ ಇವತ್ತು ಸ್ಕ್ಯಾನಿಂಗ್ ಆಗೋ ಥರ ಮಾಡಿಕೊಟ್ಬಿಡು ದೇವರೇ, ಮತ್ತೆ ಬರೋಕ್ಕಾಗಲ್ಲ, ಮತ್ತೆ ಡಾಕ್ಟ್ರ್ ಅಪಾಯಿಂಟ್ಮೆಂಟು, ಮತ್ತೊಂದು ದಿನ ಇಡೀ ದಿನ ಆಗುತ್ತೆ ಅಂತ ಕೇಳಿಕೊಂಡೆ. ಏನೋ ಗೊತ್ತಿಲ್ಲ, ಮಿರಾಕಲ್ ಅಂತಲೇ ಅನ್ನಿಸ್ತು ನನಗೆ. ವಿತಿನ್ 45 ಮಿನಿಟ್ಸ್ ಒಳಗಡೆ ನನಗೆ ಡಾಕ್ಟ್ರ್ ಕರೆದಿದ್ದಾರೆ. ಹೋಗಿ ಮಲ್ಕೊಂಡ ತಕ್ಷಣ, ಓ ಯು ಆರ್ ಸೋ ಲಕ್ಕಿ, ಬೇಬಿ ಪೊಸಿಷನ್ ಚೇಂಜ್ ಮಾಡಿಬಿಟ್ಟಿದೆ ಅಂತ ಡಾಕ್ಟ್ರಿಗೆ ಒಂಥರ ಆಶ್ಚರ್ಯ ಆಗಿರೋ ಥರ ಹೇಳಿದ್ರು. ಸೊ ಬೇಗ ಸ್ಕ್ಯಾನಿಂಗ್ ಆಗೋಯಿತು. ಸೊ ನನಗೆ ಒಂಥರ ಖುಷಿ ಆಯಿತು. ಬೇಬಿ ನಾನು ಕೇಳ್ಕೊಂಡಿದ್ದು, ಬೇಬಿ ಅಂದರೆ ಸರಿ ಮಲ್ಕೊಂಡಿದ್ದು, ಅದೆಲ್ಲ ನಂಗೆ ಒಂಥರ ಖುಷಿ ಆಯಿತು. ಸೊ ಬೇಗ ಸ್ಕ್ಯಾನಿಂಗ್ ಆಯಿತು. ಆನಂತರ ಡಾಕ್ಟ್ರಿಗೂ ಕೂಡ ತೋರಿಸಿದ್ದಾಯಿತು. ಸೊ ಎವ್ರಿಥಿಂಗ್ ಈಸ್ ಫೈನ್, ಎಲ್ಲ ನಾರ್ಮಲ್ ಇದೆ ಅಂತ ಡಾಕ್ಟ್ರ್ ಹೇಳಿದರು. ಸೊ ಎಲ್ಲ ಅಂದರೆ ಫೇಸು, ಹೆಡ್ಡು, ನೆಕ್ಕು, ಪ್ರತಿಯೊಂದು ಬಾಡಿ ಪಾರ್ಟ್ ಎಲ್ಲ ಬಂದಿದೆಯಾ ಎಲ್ಲನೂ ಕೂಡ ನೋಡ್ತಾರೆ. ನಮಗೂ ಕೂಡ ಹಾರ್ಟ್ ಬೀಟ್ ಇರ್ಬೋದು, ಹೆಡ್ಡು, ಕೈ, ನನಗಂತೂ ಫುಲ್ ಈ ಫಿಂಗರ್ಸ್, ಕೈ ಹಿಂಗೆ ಮಾಡ್ಕೊಂಡು ಮಲ್ಕೊಂಡಿದ್ದೆಲ್ಲ ಕಾಣಿಸ್ತಾ ಇತ್ತು. ಕಾಲು ಕೂಡ, ಪಾದ ಎಲ್ಲ ತೋರಿಸಿದ್ರು. ಸೊ ಒಂಥರ ಖುಷಿ ಆಯಿತು ಬೇಬಿನ ನೋಡಿ. ಆದರೆ ಯಾರನ್ನೂ ಫ್ಯಾಮಿಲಿ ಮೆಂಬರ್ಸ್ನ ಒಳಗಡೆ ಬಿಡೋದಿಲ್ಲ. ಅದು ಒಂದು ಅನಘಂಗೆ ಬೇಬಿ ನೋಡಬೇಕು ಅಂತ ತುಂಬಾ ಇತ್ತು, ಬಟ್ ಯಾರನ್ನೂ ಬಿಡೋದಿಲ್ಲ ಒಳಗಡೆ, ಸ್ಕ್ಯಾನಿಂಗ್ ರೂಮ್ ಒಳಗಡೆ ಬಿಡಲ್ಲ. ಆನಂತರ ಅಲ್ಲಿ ಸಿಸ್ಟರ್ ಇರ್ತಾರಲ್ಲ ಡಾಕ್ಟ್ರ್ ಜೊತೆ, ಅವರು ಕರೆದು ಹಸ್ಬೆಂಡ್ಗೆ ಬೇಬಿ ಹಾರ್ಟ್ ಬೀಟ್ ಅಂತೂ ಕೇಳಿಸಿದ್ರು. ಅಂದರೆ ಈ ಒಂದು ಸ್ಕ್ಯಾನಿಂಗಲ್ಲಿ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಬಂದರೂ ಕೂಡ ಹಾರ್ಟ್ ಬೀಟ್ ಕೇಳಿಸ್ತಾರಂತೆ. ಅದು ಹಸ್ಬೆಂಡ್ ಫಸ್ಟ್ ಟೈಮ್ ಬೇಬಿ ಹಾರ್ಟ್ ಬೀಟ್ ಕೇಳಿಸಿದ್ದು, ಅವ್ರಿಗೆ ಖುಷಿ ಆಯಿತು. ಸೊ ಆನಂತರ ಡಾಕ್ಟ್ರಿಗೆ ತೋರಿಸಿದೆ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಸೊ ಈ ಥರ ಬೇಗ ಸ್ಕ್ಯಾನಿಂಗ್ ಆಯಿತು. ಈ ಸಲ ಎಲ್ಲ ನಾರ್ಮಲ್ ಆಗೇ ಬಂತು. ಇದೊಂದು ಭಯ ಇರುತ್ತೆ, ಹೇಗೆ ಬರುತ್ತೋ ಏನು ಅಂಥೇಳಿ. ಸೊ ಎಲ್ಲ ನಾರ್ಮಲ್ ಇದೆ. ಖುಷಿ ಆಯಿತು. ಅದೇ ನನಗೆ ವಿವರ್ ಒಬ್ರು ಹೇಳ್ತಾಯಿದ್ರು, ನಿಮ್ಮ ಅನಾಮಲಿ ಸ್ಕ್ಯಾನ್ ಒಂದು ವ್ಲಾಗ್ ಮಾಡಿ ಅಂಥೇಳಿ.
ಸೊ ಮಾಡಿದೆ. ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಮುಂದೆ ಹೀಗೆ ಚೆನ್ನಾಗಿ ಆಗ್ತಾ ಹೋದರೆ ಸಾಕು ಅಂತ ಅಂದ್ಕೊಳ್ತೀನಿ, ದೇವ್ರ ಹತ್ರ ಕೇಳ್ಕೊಳ್ತೀನಿ. ಇಷ್ಟು ಹೇಳ್ದ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.